ಯಾವ ವಿಟಮಿನ್ ನಿದ್ರೆಯ ಕೊರತೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ಸ್: ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಡಿ. ವೀಕ್ಷಕರೇ, ವಿಟಮಿನ್ಸ್ನ ಕೊರತೆಯಿಂದಾನು ನಿದ್ರೆಯ ಕೊರತೆ ಕಾಡುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಆಶ್ಚರ್ಯವಾದರೂ ಇದು ನಿಜ. ವಿಟಮಿನ್ ಸಿ ನಿಮ್ಮ ನಿದ್ರೆಯ ಅವಧಿ ಮತ್ತು ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಸಾಕಷ್ಟು ನಿದ್ದೆ ಮಾಡುತ್ತಿದ್ದರೆ ಹೆಚ್ಚು ವಿಟಮಿನ್ ಸಿ ಹೊಂದಿರುವಿರಿ ಎಂದರ್ಥ. ಹಾಗೂ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಕಡಿಮೆಯಾದಾಗ ಅತ್ಯಂತ ಕಡಿಮೆ ಆರಾಮದಾಯಕ ನಿದ್ರೆಗೆ ಕಾರಣವಾಗಬಹುದು. ಆದ್ದರಿಂದ ನಿದ್ರೆಯ ಕೊರತೆ ಹೊಂದಿರುವ ಜನರು ಹೆಚ್ಚು ವಿಟಮಿನ್ ಸಿ ಇರುವ ಆಹಾರಗಳನ್ನು ಸೇವಿಸುವುದು ಉತ್ತಮ. ಸರಿಯಾಗಿ ನಿದ್ದೆ ಮಾಡದಿದ್ದರೆ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಆಪ್ಷನ್ಸ್: ಲಿವರ್, ಮೂತ್ರಪಿಂಡ, ಕಣ್ಣುಗಳು, ಮೆದುಳು. ಸರಿಯಾದ ಉತ್ತರ ಮೆದುಳು. ವೀಕ್ಷಕರೇ, ನೀವು ಬೆಳಿಗ್ಗೆ ನಿದ್ರೆ ಮುಗಿಸಿ ಎದ್ದ ನಂತರವೂ ರಿಫ್ರೆಶ್ ಆಗದಿದ್ದರೆ ಮತ್ತು ನೀವು ದಣಿದಿದ್ದರೆ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣವೇ ಮೂಡ್ ಆಫ್ ಆದರೆ ಅಥವಾ ಹಗಲಿನಲ್ಲಿ ಅತಿಯಾಗಿ ಆಕಳಿಸುತ್ತಿದ್ದರೆ ಇವೆಲ್ಲವೂ ನಿದ್ರಾಹೀನತೆಯ ಚಿಹ್ನೆಗಳಾಗಿವೆ. ಒತ್ತಡ, ತೂಕ ಹೆಚ್ಚಾಗುವುದು ಮತ್ತು ಖಿನ್ನತೆ ಹಾಗೂ ಅತಿಯಾದ ಆಲೋಚನೆಯು ನಿದ್ರಾಹೀನತೆಗೆ ಬಹುಮುಖ್ಯ ಕಾರಣಗಳಾಗಿವೆ. ವೀಕ್ಷಕರೇ, ನಿದ್ರಾಹೀನತೆಯು ನಿಮ್ಮ ದೇಹದ ಹಲವು ಭಾಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅಂದರೆ ಹೃದಯ ರಕ್ತನಾಳದ ಆರೋಗ್ಯ, ಚಯಾಪಚಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ. ಯಾವ ಚಹಾವು ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುತ್ತದೆ? ಗ್ರೀನ್ ಟೀ, ಶುಂಠಿ ಚಹಾ, ಪುದೀನ ಚಹಾ, ಕಪ್ಪು ಚಹಾ. ಸರಿಯಾದ ಉತ್ತರ ಶುಂಠಿ ಚಹಾ. ಯಾವ ರಕ್ತದ ಗುಂಪಿನ ಜನರು ಪಾರ್ಶ್ವವಾಯುಗೆ ಹೆಚ್ಚು ಅಪಾಯವನ್ನ ಹೊಂದಿರುತ್ತಾರೆ? ಆಪ್ಷನ್ಸ್: ಎ ಗುಂಪು, ಬಿ ಗುಂಪು, ಎ ಬಿ ಗುಂಪು, ಓ ಗುಂಪು. ಸರಿಯಾದ ಉತ್ತರ ಬಿ ಗುಂಪು. ಯಾವ ವಿಟಮಿನ್ ಕೊರತೆಯಿಂದ ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್: ವಿಟಮಿನ್ ಬಿ, ವಿಟಮಿನ್ ಕೆ, ವಿಟಮಿನ್ ಡಿ, ವಿಟಮಿನ್ ಸಿ. ಸರಿಯಾದ ಉತ್ತರ ವಿಟಮಿನ್ ಸಿ. ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಸಕ್ಕರೆ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಅನ್ನ, ಬಿಸ್ಕತ್ತು, ಮಾಂಸ, ಹಣ್ಣು. ಸರಿಯಾದ ಉತ್ತರ ಬಿಸ್ಕತ್ತು. ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಆಪ್ಷನ್ಸ್: ಹೆಬ್ಬೆರಳು, ತೋರು ಬೆರಳು, ಕಿರು ಬೆರಳು, ಮಧ್ಯದ ಬೆರಳು. ಸರಿಯಾದ ಉತ್ತರ ಕಿರು ಬೆರಳು. ಯಾವ ಹಣ್ಣನ್ನು ತಿನ್ನುವುದರಿಂದ ಮೂತ್ರನಾಳದ ಕಾಯಿಲೆಗಳು ಕಡಿಮೆಯಾಗುತ್ತವೆ? ಆಪ್ಷನ್ಸ್: ಬೆರ್ರಿ ಹಣ್ಣುಗಳು, ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು, ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಬೆರ್ರಿ ಹಣ್ಣುಗಳು. ಯಾವ ಆಹಾರವನ್ನ ಅತಿಯಾಗಿ ತಿನ್ನುವುದರಿಂದ ನೀವು ಕಪ್ಪಾಗುತ್ತೀರಿ? ಆಪ್ಷನ್ಸ್: ಸಕ್ಕರೆ, ಚಹಾ, ಮೊಟ್ಟೆ, ಹಾಲು.
ಸರಿಯಾದ ಉತ್ತರ ಸಕ್ಕರೆ ಮತ್ತು ಚಹಾ. ವೀಕ್ಷಕರೇ, ಚರ್ಮವು ಕೊಲಾಜಿನ್ ಎಂಬ ಅಂಶವನ್ನ ಹೊಂದಿರುತ್ತದೆ. ಇದು ಚರ್ಮದ ಬಣ್ಣ ಮತ್ತು ಹೊಳಪನ್ನ ಹೆಚ್ಚಿಸುತ್ತದೆ. ಆದರೆ ಸಕ್ಕರೆಯನ್ನ ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಕೊಲಾಜಿನ್ ಉತ್ಪತ್ತಿಯಾಗುವುದು ಕಡಿಮೆಯಾಗಿ ಚರ್ಮವು ಬೇಗ ವಯಸ್ಸಾದಂತೆ ಕಳೆ ಕಳೆದುಕೊಳ್ಳುತ್ತದೆ, ಚರ್ಮ ಹೆಚ್ಚು ಕಪ್ಪಾಗುತ್ತದೆ. ಹಾಗೆಯೇ ಚಹಾದಲ್ಲಿರುವ ಕೆಫಿನ್ ಅಂಶವು ದೇಹದಲ್ಲಿ ಉತ್ಪತ್ತಿಯಾಗುವ ಕೊಲಾಜಿನ್ ಅಂಶವನ್ನ ಹೀರಿಕೊಳ್ಳುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನ ಹಾಳು ಮಾಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.